ಸ್ನೇಹಿತರೆ, ನಾವು ಪೂರಿ ಜಗನ್ನಾಥ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಕೆಲವು ವಿಸ್ಮಯಗಳನ್ನು ನೋಡಿದ್ವಿ. ಒಂದು ಹದ್ದು ಜಗನ್ನಾಥ ದೇವಸ್ಥಾನದ ಮೇಲೆ ಕಟ್ಟಿರೋ ಧ್ವಜನ ಕಟ್ ಮಾಡಿದೆ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಪ್ರತಿದಿನ ಸಂಜೆ ಗೋಪುರದ ಮೇಲಿರೋ ಧ್ವಜಗಳನ್ನು ಬದಲಾಯಿಸ್ತಾರೆ. ನಾವು ಶುಕ್ರವಾರ 13ನೇ ತಾರೀಕು ವೀಕ್ಷಣೆ ಮಾಡಿದ್ವಿ. ಬಹಳ ಚೆನ್ನಾಗಿತ್ತು. ಗೋಪುರದ ಮೇಲೆ 4 ಜನ ಅರ್ಚಕರು ಮೇಲೆ ಹತ್ತಿ 3 ಧ್ವಜಗಳನ್ನು ಬದಲಾಯಿಸ್ತಾರೆ. ಇದು ಪ್ರತಿದಿನ ತಪ್ಪದೆ ಮಾಡುವಂಥ ಕಾಯಕ. ಈ ಧ್ವಜಗಳು ಗಾಳಿ ಯಾವ ದಿಕ್ಕಲ್ಲಿ ಬೀಸುತ್ತೋ ಅದರ ವಿರುದ್ಧ ದಿಕ್ಕಲ್ಲಿ ಹಾರಾಡುತ್ತೆ. ಇದಕ್ಕೆ ಕಾರಣ ಈ ದೇವಸ್ಥಾನನ ಕಟ್ಟಿರೋಂಥ ಶೇಪ್, ಕರ್ವ್ಡ್ ಸ್ಪೈರ್ ಶೇಪಲ್ಲಿ ಇದನ್ನು ಕಟ್ಟಿರೋದ್ರಿಂದ ಗಾಳಿ ಹೊಡೆತಕ್ಕೆ ಅವು ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗುತ್ತೆ. ಧ್ವಜಗಳನ್ನು ಕಟ್ಟಿದ ನಂತರ ಆ ಗೋಪುರಕ್ಕೆ ಪೂಜೆನ ಸಲ್ಲಿಸಿ ಅಲ್ಲಿಂದ ಗೋಲ್ಡನ್ ಬೀಚ್, ಆ ಸಮುದ್ರದ ಹತ್ರ ಬರ್ತಾರೆ. ಅಲ್ಲಿ ಬಹಳ ಶ್ರದ್ಧೆಯಿಂದ ಪೂಜೆನ ಸಲ್ಲಿಸ್ತಾರೆ. ಸಮುದ್ರದ ತೀರಕ್ಕೆ ಜಾಗಟೆ, ಶಂಕು ಜಾಗಟೆಗಳು, ಮಂತ್ರಗೋಷ್ಠಗಳು ಎಲ್ಲ ಆಗುತ್ತೆ. ಒಂದು ಅರ್ಧ ತಾಸು ಆಗ್ಬೋದು ಅನಿಸುತ್ತೆ. ಬಹಳ ನಿಷ್ಠೆಯಿಂದ ಆ ಸಮುದ್ರಕ್ಕೆ ಪೂಜೆನ ಸಲ್ಲಿಸ್ತಾರೆ. ಆ ದೇವಸ್ಥಾನದ ಗೋಪುರದ ಸುತ್ತ ಹದ್ದುಗಳು ಹಾರಾಡೋದು, ಕೂತ್ಕೊಳ್ಳೋದು ಸಹಜ. ಆದರೆ ಆ ಹದ್ದು ಧ್ವಜನ ಕಟ್ ಮಾಡೋ ಆಗಿಲ್ಲ. ಹಾಗೇನಾದ್ರು ಒಂದು ವೇಳೆ ಮಾಡಿದರೆ ಅದು ಯಾವುದೋ ಒಂದು ಕೆಡುಕಿನ ಮುನ್ಸೂಚನೆ ಅಂತ ಹೇಳ್ತಾರೆ. ಶನಿವಾರ ಸಂಜೆ ಕಟ್ಟಿರೋ ಧ್ವಜದ ಮೇಲೆ ಒಂದು ಹದ್ದು ಹಾರಿ ಬಂದು ಕೂತ್ಕೊಳ್ಳುತ್ತೆ. ಕಾಕತಾಳೀಯ ಅನ್ನೋ ಹಾಗೆ ಆ 2 ದೊಡ್ಡ ಧ್ವಜಗಳಲ್ಲಿ ಒಂದು ಕಟ್ಟಾಗಿ ಹೋಗಿರುತ್ತೆ. ಅದು ಹದ್ದೇ ಕಟ್ ಮಾಡಿರೋದು ಅಂತ ಅಲ್ಲಿ ಜನಗಳು ಹೇಳ್ತಾ ಇದ್ದಾರೆ. ಸತ್ಯ ಜಗನ್ನಾಥ ಒಬ್ಬನಿಗೆ ಗೊತ್ತು. ಆದರೆ ಮಾರನೇ ದಿನ ಅಂದರೆ ಭಾನುವಾರ ಮಾರ್ಚ್ 15ನೇ ತಾರೀಕು ಬಿರುಗಾಳಿ, ಗುಡುಗು ಬರುತ್ತೆ. ಸಮುದ್ರದ ಅಲೆಗಳೆಲ್ಲ ದೈತ್ಯಾಕಾರವಾಗಿ ದಡಕ್ಕೆ ಬಂದು ಅಪ್ಪಳಿಸ್ತಾ ಇರುತ್ತೆ. ಟೂರಿಸ್ಟ್ಗಳು ಬೀಚ್ ಒಳಕ್ಕೆ ಇಳಿಯೋದಕ್ಕೂ ಭಯಪಡ್ತಿರ್ತಾರೆ. ಮಾಮೂಲಿ ದಿನಗಳಲ್ಲಿ ಬರ್ತಾ ಇದ್ದ ಅಲೆಗಳಿಗಿಂತ ಸ್ವಲ್ಪ ದೊಡ್ಡ ಅಲೆಗಳು, ತುಂಬ ದೊಡ್ಡದಾಗಿತ್ತು ಅಲೆಗಳವು. ಆ ಅಲೆಗಳ ಫೋರ್ಸ್ ಕೂಡ ಜಾಸ್ತಿ ಇತ್ತು. ಒಡಿಶಾದ ಸುತ್ತಮುತ್ತ ಭಾರಿ ಥಂಡರ್ಸ್ಟಾರ್ಮ್ ಆಗಿ ಬಿರುಗಾಳಿ ಕೂಡ ಎದ್ದು ತುಂಬ ಮನೆಗಳ ಶೀಟ್ಗಳೆಲ್ಲ ಹಾರೋಗಿರುತ್ತೆ. ಬೆರಳೆಣಿಕೆಯಷ್ಟು ಸಾವುಗಳು ಕೂಡ ಸಂಭವಿಸುತ್ತೆ. ಈ ಎಲ್ಲ ಪ್ರಕೃತಿ ವಿಕೋಪಕ್ಕೆ ಧ್ವಜ ಹರಿದಿರೋದು ಒಂದು ಮುನ್ಸೂಚನೆ ಅದು. ಗಾಳಿಯ ಫೋರ್ಸ್ಗೆ ಸಮುದ್ರದ ಅಡೆಯಲ್ಲಿ ಹಾಕಿದ್ದಂಥ ಶೀಟ್ಗಳು, ಟೆಂಟ್ಗಳೆಲ್ಲ ಇದ್ವಲ್ಲ, ಅವೆಲ್ಲ ಹಾರು ಹೋಗ್ತಾ ಇದ್ವು.